ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಕ್ಕ ಸೂಪರ್ ಅಕ್ಕ. ಪ್ರೊಡ್ಯೂಸರ್ಗೆ ನಿರ್ದೇಶಕರು ಸ್ಟೋರಿ ಹೇಳೋ ತರ ದಸರಾ ಕಥೆನ ನಮ್ಮೆಲ್ರಿಗೂ ಎಷ್ಟು ಚೆನ್ನಾಗಿ ಹೇಳಿದ್ರಿ ಅಕ್ಕ. ನಾನಂತೂ ನಿಮ್ ಕಥೆ ಕೇಳ್ತಾ ಕೇಳ್ತಾ ನಾನೇ ದುರ್ಗಾದೇವಿ ಆಗ್ಬಿಟ್ಟಿದ್ದೆ. ದಾಮು, ಅಷ್ಟೊಂದು ಕನ್ಸೆಲ್ಲ ಕಾಣ್ಬೇಡ. ನೀ ದುರ್ಗಾ ಮಾತೆ ಅಲ್ಲ, ಶೂರ್ಪನಕ್ಕೆ ಆಗೋದಕ್ಕೆ ಲಾಯಕ್ಕು. ನೋಡಿ ಅಕ್ಕ, ಹಬ್ಬದ ದಿನ ನಾನು ಒಳ್ಳೇದೇ ಮಾತಾಡ್ತೀನಿ, ಇವ್ರು ಅದರಲ್ಲೂ ಕೊಂಗ್ ತೆಗಿತಾರೆ. ಹಾಗಾದ್ರೆ ನೀನು ಏನು ಹೇಳಕ್ ಹೋಗ್ಬೇಡಮ್ಮ, ಅವನು ಕೊಂಗ್ ತೆಗಿಯಲ್ಲ. ಅಣ್ಣ, ಬೇರೆ ಎಲ್ಲರ ಬಾಯಿ ಮುಚ್ಚಿಸ್ಬೋದು, ಆದ್ರೆ ನನ್ನ ಹೆಂಡತಿ ಬಾಯಿ ಮಾತ್ರ ಮುಚ್ಚಕ್ಕಾಗಲ್ಲ. ಆಯ್ತು, ಸರಿ ಸರಿ, ಹೀಗೆ ನಗ್ನಗ್ತಾ ಹಬ್ಬನ ಆಚರಿಸೋಣ. ಪ್ರಸಾದ ರೆಡಿ ಆದ್ಮೇಲೆ ಮಹಾಮಂಗಳಾರತಿಯನ್ನ ಮಾಡೋಣ. ಅತ್ತೆಮ್ಮ, ನಾನೇ ಪ್ರಸಾದ ತಯಾರು ಮಾಡ್ಲಾ? ಸರಿನಮ್ಮ, ಮಾಡ್ಕೊಂಡ್ಬಾ. ಸರಿ ಅತ್ತೆಮ್ಮ. ಪೂಜೆ ಶುರುವಾಗ ಅಷ್ಟೊತ್ತರಲ್ಲಿ ರೂಮ್ಗೆ ಹೋಗಿ ಆ ವಿಡಿಯೋ ಡಿಲೀಟ್ ಮಾಡಿಬಿಡ್ಬೇಕು. ಮೆಜೆಸ್ಟಿಕ್ ಇಂದ ಬೈಯಪ್ನಳ್ಳಿಗೆ ಈ ಮೆಟ್ರೋ ಟ್ರೈನು ಸ್ಪೀಡಾಗಿ ಹೋಗುತ್ತಲ್ಲ, ಹಂಗೆ ಈ ಪ್ರೀತು ಅವನ ರೂಮಿಗೆ ಇಷ್ಟು ಸ್ಪೀಡಾಗಿ ಹೋಗ್ತಿದ್ದಾನಲ್ಲ. ಇವನು ಹೋಗೋ ಸ್ಪೀಡ್ನ ನೋಡಿದ್ರೆ ಏನೋ ಸೀಕ್ರೆಟ್ ನಡೀತಾ ಇದೆ ಅಂತ ಅನ್ನಿಸ್ತಾ ಇದೆ. ಏನು ಅಂತ ತಿಳ್ಕೋಬೇಕಲ್ಲ. ಹಾ, ಈ ಪತ್ತೇದಾರಿ ಪ್ರತಿಭಾ ಥರ ಈ ದೌಲತ್ ದಾಮಿನಿನು ಈ ಪ್ರೀತು ಸೀಕ್ರೆಟ್ ಏನು ಅಂತ ತಿಳ್ಕೊಂಡೇ ತಿಳ್ಕೊತಾಳೆ. ಹಾ, ಸಿಕ್ತು ಫೈಲು. ಚುಟು ಚುಟುವಂತೈತಿ ನನಗ ಚುಮು ಚುಮು ಆತೈತಿ. ಚುಟು ಚುಟುವಂತೈತಿ ನನಗ ಚುಮು ಚುಮು ಆತೈತಿ. ಗಾಡ್ಸಿಲ್ಲ ಸಿಂಡ್ರೆಲ್ಲ ಕಾಂಚಾಡ ಮಿಡಮಿಡ ಟಿಣಿಂಗ ಮಿಣಿಂಗ ಟಿಷ್ಟ್ಯ. ಏನೇನು ಮಗ ಅವಸರವಾಗಿ ಅಲ್ಲಿಂದ ಓಡ್ ಬಂದಿದ್ದು ಚುಟು ಚುಟು ಹಾಡು ಕೇಳಕ್ಕ. ಹೇ, ಇತ್ತೀಚೆಗೆ ಈ ಪ್ರೀತು ಮೆಂಟ್ಲಾಗ್ಬಿಟ್ಟಿದ್ದಾನೆ ಅಂತ ಅನಿಸ್ತಾ ಇದೆ. ಅಯ್ಯೋ ರಾಣ, ಅರೋ ಇವನೇ ಬುದ್ಧಿವಂತ ಅಂತ ಅನ್ಕೋಬಿಟ್ಟಿದೆ. ಆದ್ರೆ ಇವನ್ಗಿಂತ ಬುದ್ಧಿವಂತರು ನಾವಿಲ್ಲಿದ್ದೀವಿ ಅನ್ನೋದೇ ಇವನ್ ಗೊತ್ತಿಲ್ಲ.
ಪ್ರೀತಿಯಲ್ಲಿ ಅದು ಅಕ್ಕ ಪ್ರೀತು ರೂಮಲ್ಲಿ ಏನೋ ತುಂಬಾ ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಲ್ಯಾಪ್ಟಾಪ್ ಹತ್ರ ಕುತ್ಕೊಂಡಿದ್ದ. ಬಾರೋ ಅಂತಂದೆ, ಆಮೇಲೆ ಬರ್ತೀನಿ ಅಂದ. ಅಖಿಲ, ನಾನು ಹೋಗಿ ಕರ್ಕೊಂಡು ಬರ್ತೀನಿ. ಬೇಡ ರಘು, ಅವನಿಗೆ ಅನ್ನಿಸ್ದಾಗ ಬರಲಿ. ಪೂಜೆ ಮಾಡೋಣ. ಒಳ್ಳೆ ಬುದ್ಧಿ ಕೊಡು ತಾಯಿ. ಆದಿತ್ಯ ಪಾರ್ವತಿ ಯಾವತ್ತೂ ಬೇರೆ ಆಗ್ಬಾರ್ದು. ಆದಿ ಎರಡನೇ ಮದುವೆ ಆಗೋದನ್ನ ತಪ್ಪಿಸೋದಕ್ಕೆ ಯಾವ್ದಾದ್ರೂ ದಾರಿ ತೋರ್ಸಮ್ಮ ತಾಯಿ. ಅಮ್ಮ ಏನೇ ಬೇಡ್ಕೊಂಡ್ರು ಅದನ್ನ ನೆರವೇರಿಸ್ಬೇಡ ತಾಯಿ. ಅತ್ಯಮ್ಮ ಏನೇ ಬೇಡ್ಕೊಂಡ್ರು ಅದನ್ನ ನೆರವೇರೋ ಹಾಗೆ ಮಾಡು ತಾಯಿ. ನನಗಂತೂ ನಿರೀಕ್ಷೆಗೆ ಮೀರಿದ ಸಂತೋಷ ಕೊಟ್ಟಿದ್ಯಾ. ಸಾಕು, ಕೊಟ್ಟಿರೋದನ್ನ ಕೊನೆವರೆಗೂ ಉಳಿಸ್ಕೊಂಡು ಹೋಗೋ ಜಾಣ್ಮೆ ತಾಳ್ಮೆ ಕೊಟ್ಟು ಕಾಪಾಡಮ್ಮ. ಚುಟ್ಟು ಅಂತೈತಿ ನಿನಗ ಚುಮ್ಮ ಚುಮ್ಮ ಆತೈತಿ. ನೀನ್ ಯಾವಾಗ ನಮ್ಮ ಮನೆಗೆ ಬಂದು ನಿನ್ನ ಯಾರೋ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಅಂದ್ಯೋ ಆವಾಗಲೇ ನನಗೆ ನಿನ್ನ ಬಗ್ಗೆ ಡೌಟ್ ಬಂತು. ನೋಡ, ನಿನ್ನ ರಾಸ್ಲೀಲಾ ವಿಡಿಯೋ ನನ್ನ ಹತ್ರ ಬಿಟ್ಟು ಇನ್ಯಾರ ಹತ್ರನೂ ಇಲ್ಲ. ಸರಿ, ಆದರೂ ಒಂದ್ಸಲ ಮೋನಿಕಾನ್ ಕೇಳೋಣ ಅಂತ ಟ್ರೈ ಮಾಡಿದೆ. ಅವಳು ಅದನ್ನ ಯಾರಿಗೂ ತೋರಿಸಿಲ್ವ. ಆವಾಗ ನೀನು ಏನೋ ಅಡ್ಕಸ್ಬಿ ಕೆಲಸ ಮಾಡ್ತೀಯ ಅಂತ ನನಗೆ ಗೊತ್ತಾಯ್ತು. ಅದಕ್ಕೆ ಈ ಚುಟು ಚುಟು ಅಂತೈತಿ ಸಾಂಗನ್ನು ಆ ಪೆನ್ ಡ್ರೈವ್ ಹಾಕ್ಬಿಟ್ಟು ಅದೇ ನಿನ್ನ ರಾಸಲೀಲೆಯ ಪೆನ್ ಡ್ರೈವ್ ಅಂತ ನಾನು ನಿನ್ನನ್ನು ನಂಬಿಸ್ದೆ. ನೀನು ಅಲ್ಲಲ್ಲ, ಆವತ್ತು ರಾತ್ರಿನೇ ನಮ್ಮ ಮನೆಗೆ ಬಂದು ಆ ಪೆನ್ ಡ್ರೈವ್ನ ಅಬೇಸ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ಯಾ. ಭಲೆ ಭಲೆ ರಾಜಕುಮಾರ, ನಿನ್ನನ್ನು ಅರಸನ ಕೋಟೆಯ ಅತಿ ಬುದ್ಧಿವಂತ ಬಾಲಕ ಎನ್ನಬೇಕು ಅಥವಾ ಮೂರ್ಖ ಶಿಖಾಮಣಿ ಎಂದು ಹೀಯಾಳಿಸಬೇಕು? ನೀನೇ ಹೇಳುವಂತವನಾಗು. ದಡ್ಡ ದಡ್ಡ ಕಂದ,
ನಿನ್ನನ್ನು ಹೆದರ್ಸಕ್ಕೆ ನಿಮ್ಮ ಅಣ್ಣನ ಫೋನ್ಗೆ ವಿಡಿಯೋ ಕಳಿಸ್ರಿ ನೋಡು. ಅದು ಕಳಿಸಿದ್ದು ನಮ್ಮ ಅಣ್ಣನ ಫೋನಿಂದ. ಅಲ್ಲ, ನಿನಗೆ ಅಷ್ಟಾದ್ರೂ ಕಾಮನ್ ಸೆನ್ಸೇ ಬೇಡವಾ? ಪೆನ್ ಡ್ರೈವ್ ತೋರಿಸಿದ ತಕ್ಷಣ ಅದನ್ನ ಕದ್ಕೊಂಡೋಗೋ ಸ್ಕೆಚ್ ಹಾಕಿದೆಯಲ್ಲ ನೀನು. ನಿನಗೇನು ಹೇಳಬೇಕು? ನಮ್ಮ ಅಣ್ಣ ಹೇಳ್ದಾಗೆ ನೀನು ದಡ್ಡಾನೆ. ಮರಿ ಮುಂದೊಂದು ದಿನ ಈ ಥರ ಸಿಚುವೇಶನ್ ಬರುತ್ತೆ ಅಂತ ನಾನು ಆವತ್ತೇ ಪೆನ್ ಡ್ರೈವ್ನ ರೆಡಿ ಮಾಡಿಟ್ಟಿದ್ದೆ ಮರಿ. ನೀನು ಎಷ್ಟೇ ಕ್ರಿಮಿನಲ್ ತಲೆ ಉಪಯೋಗಿಸಿದ್ರು ನಿನಗಿಂತ ಕ್ರಿಮಿನಲ್ಲು ಈ ರಾಣ. ಅಲ್ಲ ಮರಿ, ಕದಿಯಕ್ಕೆ ಅಂತ ಬಂದಿದ್ಯಲ್ಲ, ಆವಾಗ ನಾನು ಎಚ್ಚರವಾಗೇ ಇದ್ದೆ. ನೋಡ್ಬರೇ, ಇದೇ ನಿನಗೆ ಲಾಸ್ಟ್ ವಾರ್ನಿಂಗ್. ಇನ್ನೊಂದ್ಸಲ ಏನಾದ್ರು ಈ ಅಡ್ಕಸ್ಪೆ ಐಡಿಯಾನ ಉಪಯೋಗಿಸೋದಕ್ಕೆ ನೋಡಿದ್ರೆ ನಾನು ವಿಡಿಯೋನ 1000 ಕಾಪಿ ಮಾಡಿ ಮಾರ್ಕೆಟಲ್ಲಿ ತರಕಾರಿ ಹಂಚ್ದಂಗೆ ಹಂಚ್ಬಿಡ್ತೀನಿ. ಆಮೇಲೆ ನೀನು ನನ್ನನ್ನು ಬ್ಲೇಮ್ ಮಾಡಬೇಡಪ್ಪ, ಸರಿನಾ? ಹುಷಾರು. ದಡ್ಡ ದಡ್ಡ. ಅಮ್ಮರೇ, ಊರಿಗೆ ಹೋಗೋದಕ್ಕೆ ಒಂದು 2 ದಿನ ರಜೆ ಬೇಕಿತ್ತು. ಏನಿದೆ ಚೆನ್ನಪ್ಪ, ಪ್ರತಿ ಹಬ್ಬಕ್ಕೂ ನೀವೆಲ್ಲ ಕೇಳ್ದೇನೆ ರಜಾ ಕೊಟ್ಬಿಡ್ತೀವಿ. ದಸರಾ ಹಬ್ಬ ನಮ್ಮ ನಾಡ ಹಬ್ಬನ ಅರಸನ ಕೋಟೆನಲ್ಲೇ ಆಚರಿಸ್ಬೇಕು ಅನ್ನೋದು ಪದ್ಧತಿ. ಗೊತ್ತಿದ್ದು ರಜಾ ಕೇಳ್ತಿದೆಯಲ್ಲ. ಕ್ಷಮಿಸಿ ಅಮ್ಮರು, ನಾನು ಅರ್ಜೆಂಟಾಗಿ ಅಳಿನ ಮನೆಗೆ ಹೋಗಬೇಕಾಗಿತ್ತು, ಅದಕ್ಕೆ ರಜಾ ಕೇಳಿದೆ. ಅಂಥ ಅರ್ಜೆಂಟ್ ಏನಿದೆ? ಅಳಿಯನ ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರೆ ತಾನೆ? ದೇವ್ರದೇ ನಿಮ್ಮ ಆಶೀರ್ವಾದದಿಂದ ಎಲ್ಲರೂ ಚೆನ್ನಾಗೇ ಇದ್ದರು. ಆದರೆ ಇತ್ತೀಚೆಗೆ ನನ್ನ ಮಗಳ ಸಂಸಾರದಲ್ಲಿ ಅಳಿ ತಪ್ಪಿದೆ ಅಮ್ಮವರೇ. ವಿನಾಕಾರಣ ಗಂಡ ಹೆಂಡತಿ ಮಧ್ಯೆ ಜಗಳ, ಮನಸ್ತಾಪ ಆಗಿದೆ. ನನ್ನ ಮಗಳಿಗೆ ನೆಮ್ಮದಿನೇ ಇಲ್ಲ ಅಮ್ಮವರೇ. ಅವ್ರ ಗಂಡ ಯಾರ್ದೋ ಮಾತು ಕೇಳ್ಕೊಂಡು ನನ್ನ ಮಗಳಿಗೆ ದಿನ ಹೊಡೆಯೋದಕ್ಕೆ ಶುರು ಮಾಡಿದ್ದಾನೆ ಅಮ್ಮವರೇ. ಹೆಂಡತಿ ಮೇಲೆ ಕೈ ಮಾಡೋರ್ನ ಗಂಡಸು ಅನ್ನಲ್ಲ. ಅಲ್ಲ ಚೆನ್ನಪ್ಪ, ಇಷ್ಟು ದಿವಸ ನೀನು ನನ್ನ ಹತ್ರ ಯಾಕೆ ಈ ವಿಷಯ ಹೇಳಲೇ ಇಲ್ಲ? ಮೊದಲೇ ಹೇಳಬೇಕಾಗಿತ್ತು ತಾನೇ, ಏನಾದರೂ ಮಾಡ್ಬೋದಾಗಿತ್ತು. ನಡಿ, ನಾನು ನಿನ್ನ ಜೊತೆ ಬರ್ತೀನಿ. ನಿನ್ನ ಮಗಳನ್ನ ಅವಳ ಗಂಡ ಚೆನ್ನಾಗಿ ನೋಡ್ಕೋಬೇಕು, ಅವ್ರ ಬಾಂಧವ್ಯ ಚೆನ್ನಾಗಿರ್ಬೇಕು. ಆ ಥರ ಸರಿಯಾಗಿ ಬುದ್ಧಿ ಹೇಳ್ತೀನಿ. ನಡಿ ಹೋಗೋಣ. ನಿಮ್ಮ ದೊಡ್ಡತನ ಕೈ ಮುಗಿತೀನಿ ಅಮ್ಮವರೇ, ಆದರೆ ನೀವು ಅಲ್ಲಿಗೆ ಬಂದು ನನ್ನ ಮಗಳ ಜೀವನನ ಸರಿ ಮಾಡೋ ಅಗತ್ಯ ಇಲ್ಲ ಅನಿಸುತ್ತೆ ಅಮ್ಮವರೇ. ಯಾಕೆಂದರೆ ನಿನ್ನೆ ದೇವಸ್ಥಾನಕ್ಕೆ ಹೋಗಿದ್ದೆ, ಅಲ್ಲಿ ಚಿಕ್ಕ ಗುರುಗಳು ಸಿಕ್ಕಿದ್ರು ಅಮ್ಮವರೇ. ನನ್ನ ಮಗಳಿಗೆ ಆಗ್ತಿರೋ ಕಷ್ಟ ಎಲ್ಲ ಅವ್ರ ಹತ್ರ ಹೇಳ್ಕೊಂಡೆ. ಅದಕ್ಕೆ ಅವರೊಂದು ಪರಿಹಾರ ಹೇಳಿದ್ರು ಅಮ್ಮವರೇ. ಆ ರೀತಿ ಮಾಡಿದ್ರೆ ಅವ್ರ ಜೀವನ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ ಅಮ್ಮವರೇ. ಹೌದಾ? ಏನು ಪರಿಹಾರ? ಅಳಿಯ ಮಗಳನ್ನ ಚಾಮುಂಡಿ ಬೆಟ್ಟಕ್ಕೆ ಕರ್ಕೊಂಡೋಗಿ ಮುರುಮಂಗಲಧಾರಣೆ ಮಾಡಿಸ್ಬೇಕಂತೆ. ಈಗಿರೋ ತಾಳಿನ ಕಟ್ಟಿ ಇನ್ನೊಂದು ತಾಳಿ ಕಟ್ಟಿದ್ರೆ ಅದು 2ನೇ ಮದುವೆ ಆದಂಗಂತೆ. ಅಲ್ಲಿಗೆ ಅವರಿಬ್ಬರು ಮಧ್ಯೆ ಹೊಸ ಸಂಬಂಧ ಶುರುವಾಗುತ್ತೆ, ಎಲ್ಲ ಸಮಸ್ಯೆನ ಪರಿಹಾರ ಆಗುತ್ತೆ ಅಂದರು ಅಮ್ಮವರೇ.
ಏನು ಯಜಮಾನ್ರೆ ನಿಮ್ಮ ಮಕ್ಕಳಾಟ? ಮನೇಲಿ ಮಕ್ಳು ಯಾರೂ ಇಲ್ವಲ್ಲ, ಅದಕ್ಕೆ ಈ ಮಕ್ಕಳಾಟ. ಮುಂದಿನ ವರ್ಷ ಆಗೋಷ್ಟೊತ್ತಿಗೆ ನಮ್ಮ ಮನೇಲಿ ಮಕ್ಕಳು ಓಡಾಡ್ತಾ ಇರಬೇಕು, ಸರಿನಾ? ಮದುವೆ ಅಂತೆ. ಅದಿ ನಾನು ಬಂದಿದ್ದೇನಾದರೂ ತೊಂದರೆ ಆಯ್ತೇನಪ್ಪ? ಇಲ್ಲ ಚಿಕ್ಕಮ್ಮ, ಹಾಗೇನಿಲ್ಲ. ಹಾಗಾದ್ರೆ ನಾನು ಆರಾಮಾಗಿ ಕುತ್ಕೊಂಡಿಲ್ಲ ಆ್ಯಪಲ್ ತಿನ್ಬೋದಾ? ಧಾರಾಳವಾಗಿ ಬಂದು ಕುತ್ಕೊಳ್ಳಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಅರಸನ್ ಕೋಟೆಯವರು ಅಂದರೆ ತಲೆ ಎತ್ಕೊಂಡು ನಡೀತಾ ಇದ್ರು. ಆದರೆ ನಿಮ್ಮ ತಮ್ಮ ನಮ್ಮನ್ನು ನೋಡಿದ್ರೆ ತಲೆ ತಗ್ಗಿಸ್ತಾರೆ. ಅವ್ರು ಈ ರೀತಿಯೆಲ್ಲ ನಡ್ಕೊಳ್ತಿರೋದಕ್ಕೆ ಬೇರೆ ಏನೋ ಕಾರಣ ಇರಬೇಕು ಅಂತ ನನಗೆ ಅನ್ನಿಸ್ತಾ ಇದೆ ಯಜಮಾನ್ರೆ. ಅವ್ರು ಕಳ್ಕೊಂಡಿರೋ ಸ್ಥಾನಕ್ಕೋಸ್ಕರ ಈ ರೀತಿಯೆಲ್ಲ ನಡ್ಕೋತಿದ್ದಾರೆ ಅಂದರೆ ನನ್ನಿಂದ ನಂಬೋದಕ್ಕಾಗ್ತಾ ಇಲ್ಲ ಯಜಮಾನ್ರೆ. ಅವ್ರ ಮನಸ್ಸಲ್ಲಿ ಬೇರೆ ಏನೋ ಇದೆ. ನೀವು ಹೋಗಿ ಅವ್ರ ಹತ್ರ ಮಾತಾಡಿ ಯಜಮಾನ್ರೆ. ಅಲ್ಲ ಪರ್ವ, ಅವನಿಗೆ ಎಷ್ಟೆಲ್ಲ ಅವಮಾನ ಮಾಡಿದ್ರು. ಅವ್ರು ಏನೇ ಅವಮಾನ ಮಾಡಿದ್ರು ಅದಕ್ಕಿಂತ ಹೆಚ್ಚಾಗಿ ನನಗೆ ಪ್ರೀತಿ ತೋರಿಸಿದ್ದಾರೆ. ನಾವು ಅವ್ರು ಮಾಡಿರೋ ಅವಮಾನ ಲೆಕ್ಕ ಹಾಕಿದ್ರೆ ಅವ್ರು ನಮ್ಮ ಮೇಲೆ ತೋರಿಸಿರೋ ಪ್ರೀತಿ ಗೌರವಕ್ಕೆ ಅವಮಾನ ಮಾಡ್ದಾಗಲ್ವಾ? ಬನ್ನಿ ಯಜಮಾನ್ರೆ, ನಾನು ನಿಮ್ಮ ಜೊತೆ ಬರ್ತೀನಿ. ಜನನಿಯವ್ರ ಊರಿಂದ ಬರೋಷ್ಟರೊಳಗೆ ಈ ಸಮಸ್ಯೆ ಬಗೆಹರಿದಿರಬೇಕು. ಅದು ಅಲ್ಲದೆ ಇವತ್ತು ದಸರಾ ಹಬ್ಬ. ಅವ್ರೊಳಗಡೆ ಇರೋ ಕೆಟ್ಟ ಶಕ್ತಿ ಜೊತೆಗೆ ಕೆಟ್ಟ ಯೋಚನೆನೂ ಸುಟ್ಟೋಗ್ಲಿ. ಬನ್ನಿ ಯಜಮಾನ್ರೆ, ಹೋಗೋಣ. ಸರಿ ಬಾ. ಪ್ರೀತು, ನೋಡ್ತೀಯಾ, ಮಾತಾಡೋಣ ಅಂತ ಕರ್ಕೊಂಬಂದೆ. ಇವಾಗ ಕರೆದು ಕೇಳಿಸ್ದಿರೋ ಥರ ಹೋಗ್ತಾ ಇದ್ದಾರೆ. ಪರವಾಗಿಲ್ಲ ಯಜಮಾನ್ರೆ, ನಾವು ಹೋಗಿ ಮಾತಾಡೋಣ. ಬನ್ನಿ ಯಜಮಾನ್ರೆ. ಈ ಪಂಡ್ರಾಪುರ ಪಾರ್ವತಿ ಆಗ್ಲೇ ಅಕ್ಕನ ಹತ್ರ ಮುಂದಿನ ವರ್ಷ ದಸರಾ ಕಥೆನ ನಾನೇ ಹೇಳ್ತೀನಿ ಅಂತ ಬಿಲ್ಡಪ್ ತಗೊಂಡ್ಲು. ಇಲ್ಲಿ ಗಂಡನ್ನ ಫುಲ್ಲು ಕಂಟ್ರೋಲಲ್ಲಿ ಇಟ್ಕೋತಾ ಇದ್ದಾಳೆ. ಫ್ರೆಂಡ್ಸ್, ಯಾವುದಕ್ಕೂ ನಾನು ಹುಷಾರಾಗಿರ್ಬೇಕು. ಅತ್ತೆಗೆ ಅರಿವೇ ಚಿಂತೆ ಆದ್ರೆ ಮಗಳಿಗೆ ಇನ್ಯಾವುದೋ ಚಿಂತೆ ಅಂತ. ಹಾಗಾಯ್ತು ದಾಮಿನಿ ಕತೆ. ನಿನಗೆ ದಾಮಿನಿ ಚಿಂತೆ ಆದ್ರೆ ನನಗೆ ಆ ಪಾರ್ವತಿದೆ ಚಿಂತೆ. ಏನ? ಅಲ್ಲ, ದೇವ್ರು ಇವಳು ಏನು ಅಂತ ಸೃಷ್ಟಿ ಮಾಡಿದಾನೆ. ಎಷ್ಟು ಸಲ ಅವಮಾನ ಮಾಡಿಸ್ಕೊಂಡ್ರು ಅವಳಿಗೆ ಮತ್ತೆ ಪ್ರೀತು ಮೇಲೆ ಸಾಫ್ಟ್ ಕಾರ್ನರ್ ಇದೆ. ಅಕಸ್ಮಾತ್ ಪ್ರೀತು ಏನಾದ್ರೂ ಬಾಯ್ ಬಿಟ್ಬಿಟ್ರೆ? ಚಾನ್ಸೇ ಇಲ್ಲ. ಅವಳು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಪ್ರೀತು ಬಾಯ್ ಬಿಡಲ್ಲ. ಯಾಕೆಂದ್ರೆ ಅವನ ರಿಮೋಟಿನ ಕಂಟ್ರೋಲು ನಮ್ಮ ಕೈಯಲ್ಲಿದೆ. ಆ ಮನೆ ಮೂಲೆ ಮೂಲೆಯಲ್ಲೂ ಏನೆಲ್ಲ ನಡೀತಿದೆ ಅನ್ನೋ ವಿಚಾರ ನಮಗೆ ಗೊತ್ತಿದೆ ಅಂತ ಅವನು ಗೊತ್ತಿದೆ. ಹಾಗಾಗಿ ಅವನೇನು ಬಾಯ್ ಬಿಡೋದಿಲ್ಲ. ಯು ಡೋಂಟ್ ವರಿ.
ಇದೇ ಕಾರಣಕ್ಕೆ ರಜೆ ಕೇಳಿದೆ ಅಮ್ಮೋರೆ. ಬೀಗ್ರ ಮನೆಗೆ ಹೋಗ್ಬಿಟ್ಟು ಮರುಮಾಂಗಲ್ಯ ಧಾರಣೆ ಬಗ್ಗೆ ಮಾತಾಡಿ ಅಳಿಯನ್ನು ಒಪ್ಪಿಸಿ ಅವ್ರನ್ನ ಚಾಮುಂಡಿ ಬೆಟ್ಟಕ್ಕೆ ಕರ್ಕೊಂಡೋಗ್ಬೇಕು ಅಂದ್ಕೊಂಡಿದ್ದೀನಿ. ಸರಿ ಜನಪ್ಪ, ಹೋಗ್ಬಾ, ಒಳ್ಳೇದಾಗಲಿ. ಸರಿ ಅಮ್ಮೋರೆ. ರಘು, ಬನ್ನಿ, ನಾವು ಈಗಲೇ ಚಿಕ್ಕ ಗುರುಗಳ ಹತ್ರ ಹೋಗಿ ಬರೋಣ. ಗುರುಗಳ ಹತ್ರನಾ? ಈಗಲೇ? ಯಾಕೆ? ಚೆನ್ನಪ್ಪ ಹೇಳಿದ ಮಾತನ್ನ ಕೇಳಿಸ್ಕೊಳ್ಳಿಲ್ವ ರಘು? ಮಗಳು ಅಳಿಯನ ಬಾಂಧವ್ಯ ಚೆನ್ನಾಗಿರಲಿ, ಅವ್ರ ಸಂಬಂಧ ಗಟ್ಟಿಯಾಗಿರಲಿ ಅನ್ನೋ ಕಾರಣಕ್ಕೆ ಅವರಿಬ್ಬರಿಗೆ ಮರು ಮಾಂಗಲ್ಯ ಧಾರಣೆ ಮಾಡಿಸೋದಕ್ಕೆ ಹೊರಟಿದ್ದಾನೆ. ಆ ಸ್ಥಾನದಲ್ಲಿ ನಮ್ಮ ಪಾರ್ವತಿ ಆದಿನ ನಿಲ್ಲಿಸಿ ನೋಡಿ. ನಾವು ಅವರಿಗೆ ಮರು ಮಾಂಗಲ್ಯ ಧಾರಣೆ ಮಾಡಿಸಿದ್ರೆ ಅವರಿಬ್ಬರ ಬಾಂಧವ್ಯ ಗಟ್ಟಿಯಾಗಿ ಉಳಿಯುತ್ತೆ ಅಲ್ವಾ?